ನಂತರದಲ್ಲಿ ಅವರ ಧ್ವನಿ ಹೇಗೆ ಬದಲಾಗಿತ್ತು ಅನ್ನೋದರ ಎರಡು ಧ್ವನಿಯ ಪರಿಚಯ ನಿಮಗಾಗಿ ನಾನು ಮಾಡ್ಕೊಡ್ತಾ ಇದ್ರಿ. ಆ ಎರಡು ಧ್ವನಿ ನಿಮ್ಗೆಲ್ರಿಗೂ ಚೆನ್ನಾಗಿ ಗೊತ್ತಿದೆ. ಆ ಒಂದು ಧ್ವನಿಯಿಂದ ಇನ್ನೊಂದು ಧ್ವನಿಗೆ ಸುಮಾರು 35 ವರ್ಷಗಳ ಕಾಲದ ಅಂತರ ಇದೆ. ಹಾಗಾಗಿ 72ನೇ ಇಸ್ವಿಲಿ ಅವ್ರ ಧ್ವನಿ ಹೇಗಿತ್ತು, 2015 ನಂತರದಲ್ಲಿ ಅವರ ಧ್ವನಿ ಹೇಗೆ ಬದಲಾಗಿತ್ತು ಅನ್ನೋದರ ಎರಡು ಧ್ವನಿಯ ಪರಿಚಯ ನೀವು ಮಾಡ್ಕೊಡ್ತೀನಿ. ಆ ಎರಡು ಧ್ವನಿ ವಿಷ್ಣುವರ್ಧನ್ ಥರಾನೇ ಇತ್ತು ಅಂತ ನಿಮ್ಮೆಲ್ಲರ ಮನಸ್ಸಿಗೆ ಅನಿಸಿದ್ರೆ ಸಂಭಾಷಣೆ ಕೇಳಿದ ನಂತರ ಒಂದು ಚಪ್ಪಾಳೆ ಮುಖಾಂತರ ಆಶೀರ್ವಾದ ನೀಡಿ ಅಂತ ಹೇಳ್ತಾ ಬನ್ನಿ ಹೋಗೋಣ. 1972ನೇ ಇಸ್ವಿಯ ವಿಷ್ಣುವರ್ಧನ್ ಅವರ ಒಂದು ಧ್ವನಿಯ ಪರಿಚಯ ನಿಮಗಾಗಿ. ನಾನು ಬರಲ್ಲ ಬೇಷೆ, ಅವತ್ತು ನಿಮ್ಮ ಮಾತನ್ನ ಕೇಳಿ ಅಲ್ಲು ಮೇಲೂ ನಾನು ನನ್ನಿಂದ ದೂರ ಮಾಡಿಕೊಂಡೆ. ಈಗ ಅಲ್ಲು ಮೇಲೂ ಸ್ಥಿತಿ ಏನಾಗಿದೆ ಗೊತ್ತಾ ಬೇಷೆ? ಏನಾಗಿದೆ ಗೊತ್ತಾ? ಬೆಂಗಳೂರು ನಗರದಲ್ಲಿ ದೇಹ ಮಾರ್ಕೊಳ್ಳೋ ಬೇಷೆಯಾಗಿದ್ದಾಳೆ. ನನ್ನ ಅಲ್ಮೇಲೂ ಆ ರೀತಿ ಆಗೋದಕ್ಕೆ ನೀವೇ ಕಾರಣ. ಈಗ ನಿಮ್ಮ ಮಾತನ್ನ ಕೇಳಿ ಮಾರ್ಕೆಟ್ ನ ದೂರ ಮಾಡಿಕೊಂಡು ಅವಳ ವೇಷ ಮಾಡ್ಬೇಕೇನು? ನಾನ್ ಬರಲ್ಲ ಬೇಷೆ, ನಾನ್ ಬರಲ್ಲ ಬೇಷೆ. ನನ್ ಜಾಮಿ ಮಿಶ್ನ ನಾನೇ ಕೊಂದುಬಿಟ್ಟೆ. ನನ್ನ ನಮ್ಮದವ್ರಿಗೆ ಯಾರಿಗೂ ಒಳ್ಳೇದಾಗ್ಲಿಲ್ಲ. ಬರ್ರೆ ನೀನು ನನ್ನ ಜೊತೆ ಬರ್ತೀಯ? ನಾನು ನನ್ನ ಜಾಮಿ ಬೇಷ ಹೋಜಕ್ಕೆ ಹೋಗ್ತಾ ಇದೀನಿ, ನೀನು ಬರ್ತೀಯಾ? ಬೇಷೆ, ಈ ನಿಮ್ಮ ಶಿಷ್ಯನು ನಿಮ್ಮ ಹಿಂದೆ ಬರ್ತಿದ್ದಾನೆ, ಆದ್ರೆ ಒಬ್ಬನೆಲ್ಲ ಮಾರ್ಕೆಟ್ ಜೊತೆಯಲ್ಲಿ. ಇದು 72 ಇಸ್ವಿ ಧ್ವನಿ ಆದ್ರೆ 2015 ನಂತರದಲ್ಲಿ ಅವರ ಧ್ವನಿ ಎಷ್ಟು ವಿಶಿಷ್ಟವಾಗಿ ಬದಲಾಗಿತ್ತು ಅನ್ನೋದನ್ನು ನೋಡೋಣ. 2015 ನಂತರದ ಈ ಒಂದು ಧ್ವನಿ ನಿಮಗಾಗಿ. ಈ ಕೈ ಕರ್ನಾಟಕದ ಆಸ್ತಿ. ಈ 5 ಬೆರಳಲ್ಲಿರುವುದು 5 ಕೋಟಿ ಕನ್ನಡಿಗರ ಶಕ್ತಿ. ಇದು ನಾವು ಮುಷ್ಟಿ ಮಾಡಿ ಹೊಡೆದ್ರೆ ಮತ್ತೆ ಆ ವ್ಯಕ್ತಿ ಎದ್ದು ಬಂದೆ ಚರಿತ್ರೆಯಿಲ್ಲ. ನೀನು ಮಾಡಿರ್ತಕ್ಕಂಥ ಏನೋ ತಪ್ಪುಗಳಿಗೂ ಕೋರ್ಟು ಒಂದೇ ಸರಿ ಶಿಕ್ಷೆ ನೀಡುತ್ತೆ. ಆದ್ರೆ ಈ ಕದಂಬರ ಕೋರ್ಟಲ್ಲಿ ಹಾಗಲ್ಲ. ನೀನು ಮಾಡಿರ್ತಕ್ಕಂಥ ಒಂದೊಂದು ತಪ್ಪುಗಳಿಗೂ ಒಂದೊಂದು ಶಿಕ್ಷೆ ಕೊಟ್ಟು ಸಾಯಿಸೋದು ನಾನು. ಇವನೇನ್ ಹೇಳ್ತಾನೋ ಅದನ್ನೇ ಮಾಡ್ತಾನೆ, ಏನ್ ಮಾಡ್ತಾನೋ ಅದನ್ನೇ ಹೇಳ್ತಾನೆ. ದಟ್ ಈಸ್ ಕದಂಬ. ಹಾ